ಒಂದು ದಿನ ರಾಮು ಎಂಬ ಹುಡುಗ ತನ್ನ ತಾಯಿಗೆ ಹೇಳದೆ ಕೆಳಜಾತಿಯವರ ಮನೆಗೆ ಊಟಕ್ಕೆ ಹೋಗಿರುತ್ತಾನೆ. ಈ ವಿಷಯ ತಾಯಿಗೆ ತಿಳಿಯುತ್ತದೆ. ಅವನು ಮರಳಿ ಮನೆಗೆ ಬಂದಾಗ ಅವನನ್ನು ಹೊಡೆಯುತ್ತಾ ತಾಯಿ ಹೇಳುತ್ತಾಳೆ, ನೀನು ನನಗೆ ತಿಳಿಸದೆ ಭಿಕ್ಷೆ ಬೇಡುವ ಕೆಳಜಾತಿಯವರ ಮನೆಯಲ್ಲಿ ನೀರು ಕುಡಿದು ಊಟ ಮಾಡಿ ಬಂದಿದ್ದೀಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ಈಗ ನೀನು ಕೆಳಜಾತಿಯವನಾಗಿಬಿಟ್ಟೆ, ಹೋಗು, ನನ್ನ ಜೊತೆ ಮಾತನಾಡಬೇಡ. ಅದಕ್ಕೆ ರಾಮು ಹೇಳುತ್ತಾನೆ, ಅಮ್ಮ, ನಾನು ಒಂದು ಸಾರಿ ಅವರ ಮನೆಯಲ್ಲಿ ಊಟ ಮಾಡಿ ನೀರು ಕುಡಿದು ಬಂದಿದ್ದಕ್ಕೆ ಕೆಳಜಾತಿಯವನಾದರೆ ಅವರು ವರ್ಷ ಪೂರ್ತಿ ನಮ್ಮ ಮನೆಯಿಂದ ಮತ್ತು ನಮ್ಮ ಜಾತಿಯವರ ಮನೆಯಿಂದ ಭಿಕ್ಷೆ ಬೇಡಿ ಊಟ ತಿಂತಾರಲ್ಲ, ಮತ್ತು ಅವರು ಕೂಡ ನಮ್ಮ ಜಾತಿಯವರು ಆಗಿರಬಹುದು ಅಲ್ವಾ? ಯಾವುದಮ್ಮ ಮೇಲು ಜಾತಿ ಕೀಳು ಜಾತಿ? ಮನುಷ್ಯರು ಎಲ್ಲರೂ ಒಂದೇ ಅಲ್ವಾ ಅಮ್ಮ? ನೀವು ಯಾಕೆ ಎಲ್ಲರಂತೆ ಕೆಟ್ಟದಾಗಿ ಯೋಚನೆ ಮಾಡುತ್ತಿದ್ದೀರಿ?